ಐಶು ಐಶು ಏನತ್ತವಾ ಮನೆಗೆ ಹೋಗ್ಬಿಟ್ಟು ಈಟ್ ಬೇಗ ಬಂದಿದ್ದೀರಾ? ಹೌದು ಐಶು, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆದೆ ಗಂಜಿ ಮಾಡ್ಕೊಂಡು ನೀನು ತಿಂಡಿನೂ ತಗೊಂಡ್ಬಂದಿದ್ದೀನಿ. ನೀನ್ ನೋಡಿದ್ರೆ ಈ ಸೋಫಾ ಮೇಲೆ ಮಲಗಿದೆಯಲ್ಲ. ಹ್ಞೂ ಅತ್ತವಾ, ಬೆಳ್ಳುಳ್ಳಿ ಜೊತೆ ಈಟೋ ತನಕ ಮಾತಾಡ್ತಿದ್ದೆ. ಅದು ಯಾವಾಗ ನಿದ್ದೆಗೆ ಹೋದ್ನೋ ಗೊತ್ತೇ ಆಗ್ಲಿಲ್ಲ. ನಾನು ನಿನಗೆ ನೆನ್ನೆನೆ ಅಷ್ಟು ಸರ್ತಿ ಹೇಳ್ಬಿಟ್ಟು ಹೋಗಿದ್ದೀನಿ, ಮಲ್ಗೋ ಹಂಗಿದ್ರೆ ಕರೆಕ್ಟಾಗಿ ಮಲ್ಗೋ ಅಂತ. ನೀನು ನೋಡಿದ್ರೆ ಈ ಸೋಫಾ ಮೇಲೆ ಹೆಂಗೆಂಗೋ ಮಲಗಿದೆಯಲ್ಲಮ್ಮ. ಇದು ನಿನ್ನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳತ್ತೆ ಅನ್ನೋದು ನಿನಗೆ ಅರ್ಥ ಆಗಲ್ವಾ? ಸಾರಿ ಅತ್ತವಾ, ಗೊತ್ತಾಗ್ಲಿಲ್ಲ, ಮಲಗ್ಬಿಟ್ಟೆ. ಈ ಟೈಮಲ್ಲಿ ನೀನು ಎಷ್ಟು ಕಾಳಜಿ ವಹಿಸ್ತೀಯೋ ಅಷ್ಟು ಒಳ್ಳೇದು. ಸುನಂದು ನೀನೇ ನೋಡ್ತಿದ್ಯಲ್ವಾ ಐಶು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಗುಗೆ ತೊಂದರೆ ಆಗತ್ತೆ, ನಿನಗೂ ತೊಂದರೆ ಆಗತ್ತೆ. ಅದಕ್ಕೆ ಇಷ್ಟೊಂದು ಸರ್ತಿ ಹೇಳ್ತಾ ಇದ್ದೀನಿ. ಅದರಲ್ಲೂ ಈಗಿನ ಕಾಲದ ಗರ್ಭಿಣಿಯರು ಮುಂಚೆ ಥರ ಅಲ್ಲ, ತುಂಬ ಸೂಕ್ಷ್ಮ. ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೂ ದೊಡ್ಡ ಸಮಸ್ಯೆ ಆಗ್ಬಿಡತ್ತೆ. ಅದಕ್ಕೆ ಸರಿ ಅತ್ತವಾ, ಹುಷಾರಾಗಿರ್ತೀನಿ. ಸರಿನಪ್ಪ, ಆಯ್ತು. ನಿನ್ ಮನೆಗೆ ಹೋಗಿ ರೆಸ್ಟ್ ಮಾಡು. ರಾತ್ರಿ ಎಲ್ಲ ಇಲ್ಲೇ ಎದ್ದು ಸುಸ್ತಾಗಿದ್ಯಾ. ನಾನು ಡಾಕ್ಟರ್ ಹತ್ರ ಮಾತಾಡಿ ಆ ದಿನ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರ ಕೇಳ್ತೀನಿ. ಹುಷಾರಾಗಿದೆಯಾ ತಾನೆ? ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು, ಅದೇ ನಗು ಅದೇ ತರ ಜೊತೆ ಇರೇ ನಿರಂತರ, ತನು ಮನ ಪರಸ್ಪರ ಇರಲಿ ಹೀಗೆ. ನೀವ್ ಯಾವಾಗ ಬಂದ್ರಿ ಜೋಗಿ ಅವ್ರೆ? ಅಯ್ಯೋ ಸಾರಿ ಜೋಗಿ ಅವ್ರೆ, ಸಡನ್ ಆಗಿ ನಂಗೆ ಗೊತ್ತಾಗ್ಲಿಲ್ಲ. ನಿಮ್ ತೆಪ್ಪ ಏನು ಇಲ್ಲ ಬಿಡಿ, ತೆಪ್ಪೆಲ್ಲ ನಂದೇಯ. ಸುಮ್ಕೆ ಒಂಟಿದ್ದೋನು ನಿಮ್ಮ ನೋಡ್ಕೊಂಡು ನಿಂತ್ಕೊಂಡಲ್ಲ, ಅದೇನೋ ಇರ್ಲಾರ್ದವ್ರು ಇರ್ಬೇಕು ಬಿಟ್ಕೊಂಡ್ರು ಅನ್ನೋ ಹಂಗಾಯ್ತು. ಅಯ್ಯೋ ನಾನ್ ನೋಡಿಲ್ಲ ಅಂತ ಹೇಳ್ದೆ ತಾನೆ, ನೋಡಿದ್ರೆ ನಿಮ್ಮೇಲೆ ನೀರ್ ಯಾಕೆ ಹಾಕ್ತಿದ್ದೆ? ಸರಿ ಬಿಡಿ, ಸದ್ಯ ಈಗ ನಾ ನೋಡಿದ್ರಲ್ಲ, ಪೈಪ್ ತಿರುಗಿಸಿ ಗಿಡಕ್ಕೆ ನೀರ್ ಹಾಕ್ರಿ. ನೀರ್ ಬಂದ್ರೆ ತಾನೆ ಗಿಡಕ್ಕೆ ನೀರ್ ಹಾಕಕ್ಕೆ, ನೀರೇ ಬರ್ತಿಲ್ಲ. ಮೇ ಬಿ ನಾನು ಸಾಂಗ್ ಸ್ಟಾಪ್ ಮಾಡಿದೆ ಅಂತ ನೀರು ಸ್ಟಾಪ್ ಆಗಿರ್ಬೇಕು. ಓಹೋ, ಹಂಗಾರೆ ಈಗ ನೀವು ಮತ್ತೆ ಹಾಡ್ ಶುರು ಮಾಡಿದ್ರೆ ನೀರ್ ಬರೋದು ಅನ್ನಿಸ್ತದೆ. ಅಲ್ಲ, ನೀವ್ ಕಾಲ್ ತೆಗೆದ್ರೆ ಪೈಪಲ್ಲಿ ನೀರ್ ಬರುತ್ತೆ. ಓ, ಇದ ಸಮಸ್ಯೆ. ನಾನೆಲ್ಲಿ ನಿಮ್ಮ ಹಾಡ್ ನಿಂತೋಗಿದ್ದಕ್ಕೆ ನೀರ್ ನಿಂತೋಯ್ತೇನೋ ಅನ್ಕೊಂಡೆ. ಇವಾಗ ನಿಮ್ದೇ ತಪ್ಪು. ನೀವೇ ತಾನೆ ಪೈಪ್ ಮೇಲೆ ಕಾಲ್ ಹಿಡ್ಕೊಂಡು ನಿಂತಿದ್ದು. ಹೌದೌದು, ನಂದೇ ತೆಪ್ಪು. ಮಾಡ್ತೀನಿ ನೋಡಿ. ಏನಪ್ಪ ಸಂಗತಿ ಕೇಳಿ, ಒಂಚೂರು ಬುದ್ಧಿಯ ಹೇಳಿ, ಲೋಕನೇ ಮರ್ತವ್ರೆ ನೋಡಿ, ಯಾರಾನ ಮಾಡವ್ರ ಮೋಡಿ, ವಿನಯ ಗಿನಯ ಮಂಗಮಾಯ ಬಿದ್ದ ಮೇಲೆ ಪ್ರೀತಿಗೆ ಹಗಲು ಇರುಳು ಪರಿವೆ ಇಲ್ಲ, ಹಾಡು ಪ್ರೀತಿ ಜಾತಿಗೆ. You are my bonfire, baby. You are my desire, baby. You are
ರೆಡಿ ಇವನಿ. ಮಾವಯ್ಯ ಅತ್ತೆ ರುದ್ರಭಾವ ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ, ನಾವು ಹೊರಡೋಣ ಬನ್ನಿ. ಅಕ್ಕ, ಸ್ಟೇಷನಲ್ಲಿ ಮಾತಾಡಬೇಕಾದ್ರೆ ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಅವ್ರು ಏನೇನು ಕೇಳ್ತಾರೋ ಅದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿ. ನಿಮ್ಮ ಜೊತೆ ನಾನು ಇರ್ತೀನಿ. ಅದಕ್ಕೆ ಬಾ, ಹುಷಾರಾಗಿ ಹೋಗಿ ಬನ್ನಿ. ಏನವ್ವ? ಇದನ್ನ ಹೇಳಕ್ ನನ್ನನ್ನು ಕರ್ದ? ಅದೇನ್ ವಿಷಯ ಹೇಳು. ಏನು ಹೇಳ್ತಿದ್ಯಾ? ರುದ್ರಣ್ಣ ಅದಕ್ಕೆ ಹೋಗಿ ಹಂಗೆ ಹೊಡಿಬಾರ್ದಿತ್ತು ಅಂತಿದ್ಯೇ? ಮತ್ತಿನ್ನೇನು ಹೊಸಿ ಅರ್ಥ ಆಗೋಂಗ್ ಹೇಳು. ಮಾಡಿ ಮೇಲೆ ಬಟ್ಟೆ ಒಣಗಾಕುವಾಗ ಈಗ ಅರ್ಥ ಆಯ್ತು ನೋಡಿ ನನಗೆ. ಗೌರಿಯವರು ಮ್ಯಾಲೆ ಬಟ್ಟೆ ಒಣಗಾಕುವಾಗ ಕರೆಂಟ್ ಸಾಕು ನೀರ್ನಾಗೆ. ಹೇಳು ಅವ್ವವ್ವ, ನಾನೇ ಹೋಗಿ ಗೌರಿಯವ್ರನ್ನ ಕಾಪಾಡಿದೆ. ಇನ್ಮ್ಯಾಗಿಂದ ಹಂಗೆಲ್ಲ ಏನೂ ಆಗಕ್ಕಿಲ್ಲ, ನೀನ್ ಟೆನ್ಷನ್ ತಗೋಬೇಡ, ಆರಾಮಾಗಿರು. ನಮ್ಮ ಫೋಟೋ ಅಪ್ಪಯ್ಯ, ಅವ್ವ, ರುದ್ರಣ್ಣ, ನಾನು ಪಕ್ಕದಲ್ಲಿ ಇವನಲ್ಲ. ನಿನ್ ಭಾಷೆನೇ ನಂಗೆ ಅರ್ಥ ಆಗಕ್ಕಿಲ್ವಲ್ಲ. ರುದ್ರಣ್ಣ, ಅಪ್ಪಯ್ಯ, ಅವ್ವ, ನಾನು ಅಲ್ಲೇ ಇವನಲ್ಲ ಪಕ್ಕದಾಗೆ. ಏನು ಹೇಳ್ತಿದ್ಯೋ? ರುದ್ರಣ್ಣ, ಅಪ್ಪಯ್ಯ, ಅವ್ವ, ಮೂರು ಜನ. ಗೌರಿಯವರು ಮುಗಿಸಿದ್ರು. ಇವ್ರು 3 ಜನ ಸೇರ್ಕೊಂಡು ಗೌರಿ ಅವರನ್ನ ಕೊಲ್ಲಕ್ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ನಿಂಗೆ ಯಾರು ಹೇಳೋರು ಅವ್ವ? ಇನ್ನೊಂದದ್ಗೆನ ಮನೆಯಾಗೆ ಇಂಥ ಒಂದು ಪಿತೂರಿ ನಡೀತಾ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅವ್ವ. ಗೌರಿ ಅವ್ರಿಗೆ ಏನೂ ಆಗಕ್ಕಿಲ್ಲ,
ನೀನ್ ತಲೆ ಕೆಡ್ಸ್ಕೊಬೇಡ. ಅವ್ರಿಗೆ ನಾನು ಇವನಿ